ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಅವರ ನಿವಾಸದ ಮುಂಭಾಗದಲ್ಲಿ ನಡೆದಂಥ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಗಲಾಟೆ ವೇಳೆಯಲ್ಲಿ ಮಾಜಿ ಸಚಿವರಾದಂಥ ಶ್ರೀರಾಮುಲು ಅವರು ಕೂಡ ಇದ್ದರು. ಅವ್ರನ್ನೂ ಕೂಡ ಈಗ ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನೀವು ಕೂಡ ಘಟನೆಯನ್ನು ಕಣ್ಣಾರೆ ನೋಡಿದ್ರಿ, ಏನಾಯಿತು ಸರ್ ಆ ಘಟನೆ? ಸರ್, ಘಟನೆ ಅಂತೂ ಜನಾರ್ದನ್ ರೆಡ್ಡಿ ಅವರು ಗಂಗಾವತಿಯಿಂದ ಬರ್ತಾ ಇದ್ದಾರೆ ಅಂತೇಳಿ ನನಗೆ ವಿಷಯ ಮುಟ್ಟಿತ್ತು. ನಾನು ಕೂಡ ಬೆಂಗಳೂರಿನಿಂದ ಈ ಕಡೆ ಬರ್ತಾ ಇದ್ದೆ. ಬರುವಂಥ ಸಂದರ್ಭದಲ್ಲಿ ಬೆಳಿಗ್ಗೆ ಕೂಡ ಜನಾರ್ದನ್ ರೆಡ್ಡಿ ಅವರು ಗಂಗಾವತಿಗೆ ಹೋಗೋಂಥ ಟೈಮಲ್ಲಿ ಅವರು ಕರೆದು ಹೇಳಿದ್ದಾರೆ, ಏನಂತೇಳಿ ನೋಡ್ರಿ, ನಮ್ಮ ಮನೆಗೆ ಆದಿಗೆ ಹೋಗೋಂಥ ರಸ್ತೆಯನ್ನು ನೀವು ಬಂದ್ ಮಾಡಿ ಬ್ಯಾನರ್ ಕಟ್ಟೋದು ಸರಿಯಲ್ಲ, ದಯವಿಟ್ಟು ಎಲ್ಲ ಕಡೆ ಕಟ್ಕೊಳ್ರಿ, ನನ್ನ ಆದಿ ಅಡ್ಡಾಡಕ್ಕನ್ನು ಬಿಡಬೇಕಂತೇಳಿ ಅವ್ರು ಕೇಳ್ಕೊಂಡಂಥ ಟೈಮಲ್ಲಿ ಕೂಡ ಅವ್ರು ಏನು ಹೇಳಿದಾರೆ, ಬೆಳಗ್ಗೆ ಇಲ್ಲ ರೀ ನಾವು ಓಕೆ ಅಂತೇಳಿ ಹೋಗ್ಯಾರ. ಅವ್ರು ಗಂಗಾವತಿಗೆ ಹೋಗಿದ್ದಾರೆ. ಹೋದಂಥ ಟೈಮಲ್ಲಿ ಪುನಃ ವಾಪಸ್ ಬರೋಂಥ ಟೈಮಲ್ಲಿ ಅವರು ಸುಮಾರಾಗಿ ಯಾರೊಬ್ಬರು ರೆಡ್ಡಿ, ಯಾರು ಸತೀಶ್ ರೆಡ್ಡಿ ಅನ್ನೋಂಥ ಒಬ್ಬ ವ್ಯಕ್ತಿ ಖಾಸಗಿ ಗುಂಡಾಗಳನ್ನ ಹಿಡ್ಕೊಂಡು ಭಾಳಷ್ಟು ಮಂದಿ ಅವ್ರು ಬೇಕಾದಂಥ ಹಿಂಬಾಲಕರನ್ನೆಲ್ಲ ಕೂಡ ಕರ್ಕೊಂಡು ಇಲ್ಲಿ ಕುರ್ಚಿ ಹಾಕ್ಕೊಂಡು ಕುಡಿದು ಇಲ್ಲೆಲ್ಲ ಕೂಡ ಇಲ್ಲಿ ಯಾರು ಬರ್ತಾರೋ ನೋಡ್ತೀವಿ, ಜನಾರ್ದನ್ ರೆಡ್ಡಿ ಮನೆಗೆ ಹೋಗೋಂಥ ರಸ್ತೆಯಲ್ಲಿ ಅದೆಲ್ಲೇ ನಾವು ಕಟ್ತೀವಿ ಅಂತೇಳಿ ಹಠ ಹಿಡ್ಕೊಂಡು ಕುಂತಾರ. ಜನಾರ್ದನ್ ರೆಡ್ಡಿ ಅವರು ನನಗೆ ಕೂಡ ಫೋನ್ ಮಾಡಿದ್ರು, ರಾಮ್ಲವ್ರೆ ಈ ರೀತಿ ನನಗೆ ಹಾದಿಗೆ ಹೋಗೋಂಥ ಮನೆಗೆ ಬ್ಯಾನರ್ ಕಟ್ತಾ ಇದ್ದಾರಾ, ಈ ರೀತಿ ಸರಿಯಲ್ಲ ಅನ್ನೋಂಥ ಮಾತನ್ನು ಅವರು ಹೇಳಿದಂಥ ಟೈಮಲ್ಲಿ ನಾನು ಕೂಡ ಅಲ್ಲಿ ಸೇರಿಕೊಂಡಂಥ ಟೈಮಲ್ಲಿ ಜನಾರ್ದನ್ ರೆಡ್ಡಿ ಅವರು ಕೂಡ ಯಾವುದೇ ರೀತಿಯಲ್ಲಿ ಕೂಡ ಬೇರೆ ಯಾವುದೇ ಮಾತಾಡಿಲ್ಲ, ನಾವು ಕೂಡ ಯಾವುದೇ ರೀತಿಯಲ್ಲಿ ಕೂಡ ಮಾತಾಡಿದಂಥ ಟೈಮಲ್ಲಿ ಅವರು ಗುಂಪು ಭಾಳ ಮಂದಿ ಆಗಿ ಅವರು ನೂಕು ಆದಂಥ ಟೈಮಲ್ಲಿ ಆ ಸಂದರ್ಭದಲ್ಲಿ ನಾವೇನಾಯಿತು ಇನ್ನೂ ಭಾಳ ಜಾಸ್ತಿ ಆಗುತ್ತೆ ಅನ್ನೋಂಥ ಒಳಗಡೆ ನಾವು ಹಿಂಗೆ ಈ ಕಡೆ ಒಳಗಡೆ ಆ ಒಳ್ಳಿದ ತಕ್ಷಣ ನಾವು ಅವ್ರ ಖಾಸಗಿ ಗನ್ಮ್ಯಾನ್ಗಳೆಲ್ಲ ಫೈರ್ ಮಾಡಿದರು. ಎಷ್ಟು ರೌಂಡ್ ಫೈರ್ ಆಯಿತು ಗೊತ್ತಿಲ್ಲರಿ. ಅದೆಲ್ಲ ಕೂಡ ವಾಟ್ಸಪ್ಪು, ಫೇಸ್ಬುಕ್ಕು, ಟ್ವಿಟರ್ದಲ್ಲಿ ಎಲ್ಲ ಕೂಡ ಕಾಣ್ತದೆ. ನಾನೇನು ಹೇಳಿದ್ವಿ, ಯಾರು ಫೈರ್ ಮಾಡೋ ಟೈಮಲ್ಲಿ ನಾವಂತೂ ನೋಡ್ಕೊಂಡು ಕೊಡೋಕೆ ಉದ್ದೇಶಕ್ಕೆ ಫೈರ್ ಮಾಡಿದ್ರು ಸರ್. ಅವ್ರ ಇಂಟೆನ್ಷನ್ ಏನಂದರೆ ನಮ್ಮ ಮಾತು ನಡಿಬೇಕು. ಜನಾರ್ದನ್ ರೆಡ್ಡಿ ಅವ್ರನ್ನ ನಾವು ಇಲ್ಲರಿ, ಆ ಜನಾರ್ದನ್ ರೆಡ್ಡಿ ಅವ್ರನ್ನ ಅವ್ರು ಶಾಸಕರಾಗಿದ್ರು ಕೂಡ ಅವ್ರನ್ನೇ ನಾವು ಈ ರೀತಿ ದೌರ್ಜನ್ಯ ಮಾಡ್ತೀವಿ ಅಂತೇಳಿ ತಿಳ್ಕೊಂಡಾರ್ರಿ. ಅವ್ರೇನಂದ್ರಿಗಿನ ಜನಾರ್ದನ್ ರೆಡ್ಡಿ ಅವರು ಇಡೀ ರಾಜ್ಯದಲ್ಲಿ ಸ್ವಲ್ಪ ಹೆಸರು ಮಾಡಿದಾರ, ಅವನ್ನೇ ಏನು ಹೆಸರಿಲ್ಲ ಅನ್ನೋಂಥ ರೀತಿಯಲ್ಲಿ ಮಾಡಿದ್ರೆ ನಮಗೇನನ್ನ ಕಿಮ್ಮತ್ ಬರ್ಬೋದು ಅನ್ನೋಂಥ ಕಾರಣದಿಂದ ಅವ್ರು ನೋಡ್ರಿ ಅವ್ರು ಏನನ್ನ ಮಾಜಿ ಮಂತ್ರಿಗಳ ಇಲ್ಲಿದ್ರೆ ಅವ್ರನ್ನ ಮಾಜಿ ಶಾಸಕರ, ಅವ್ರಿಗೆ ಸರ್ಕಾರದ ಗನ್ಮ್ಯಾನ್ಗಳು ಕೊಟ್ಟಾರ. ಸರ್ಕಾರದ ಗನ್ಮ್ಯಾನ್ಗಳ ಜೊತೆ ಖಾಸಗಿ ಗನ್ಮ್ಯಾನ್ಗಳು ಹಿಡ್ಕೊಂಡಿದ್ರ. ಆ ದೊಡ್ಡ ಬಂದೂಕುಗಳು ನಾವು ಕೂಡ ವಾಟ್ಸಪ್ ಫೇಸ್ಬುಕ್ಗಳಲ್ಲಿ ನೋಡಿ, ದೊಡ್ಡ ಬಂದೂಕುಗಳು ಅಂದ್ರಿಗಿನ ಹಳೆಯ ಕಾಲದಲ್ಲಿ ಬಂದೂಕುಗಳು ಇರ್ತಾರೆ, ಆ ರೀತಿ ಬಂದೂಕುಗಳು ಇಟ್ಕೊಂಡು ಕುಂತ ಹಾರಿಸಿದ್ರು. ನಮ್ಮ ಪಾಟಿಗೆ ನಾವು ಒಳ್ಕೊಂಡು ಬಂದಿದ್ದ ತಕ್ಷಣವೇ ಅವರು ನಮ್ಮ ಹಿಂಬಾಲಕರಿಗೆ ಗೊತ್ತಾಯ್ತು, ರಾಮ್ಲು ಅವ್ರ ಮನೆಯಲ್ಲಿ ಜನಾರ್ದನ್ ರೆಡ್ಡಿ ಮನೆ ಹತ್ರ ಜಗಳ ಆಗ್ತೈತೆ ಅಂತೇಳಿ ಅವರೆಲ್ಲ ಕೂಡ ಗುಂಪೆಲ್ಲ ಬಂದು ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಎಲ್ಲರೂ ಕೂಡ ಇಲ್ಲಿ ಸೇರ್ಕೊಂಡಿದ್ದಾರೆ. ನಮ್ಮ ಅಧ್ಯಕ್ಷರಾದ ಅನಿಲ್ ಅವ್ರಿಗೆ ಮತ್ತು ಎಲ್ಲರೂ ಕೂಡ ಬಂದು ಸೇರಿಕೊಂಡು ಇಲ್ಲಿ ಪ್ರಮುಖರೆಲ್ಲರೂ ಕೂಡ ಸೇರ್ಕೊಂಡಂಥ ಟೈಮಲ್ಲಿ ಈ ಬಂದಂಥ ಸುದ್ದಿ ಏನೋ ಅನಾಹುತ ಆಗಿದೆ ಅನ್ನೋಂಥದ್ದು. ನಾನು ಸಾಹೇಬ್ರು ಎಲ್ಲರೂ ಕೂಡ ಹೇಳಿದೆ, ನೋಡ್ರಿ, ಯಾವುದು ಕೂಡ ಮುಚ್ಚಿಡೋಕ್ಕಾಗಲ್ಲ. ಕಾನೂನಲ್ಲಿ ಎಲ್ಲದೂ ಕೂಡ ನಾವು ಏನೇ ತಪ್ಪು ಮಾಡಿದರೂ ಕೂಡ ಕಾನೂನಲ್ಲಿ ಅದಕ್ಕಾದಂಥ ಶಿಕ್ಷೆ ಕೊಡಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಇವತ್ತು ಯಾವುದೇ ಘಟನೆ ಆಗಿರಲಿ ನೋಡ್ರಿ, ಯಾರು ಕೂಡ ಈ ರೀತಿ ಘಟನೆ ಆಗ್ತತೆ, ಯಾರಿಗೋ ಒಬ್ರಿಗೆ ಜೀವಕ್ಕೆ ತೊಂದರೆ ಆಗುತ್ತಂದ್ರಿಗಿನ ಯಾರು ಕೂಡ ಆ ರೀತಿ ಒಪ್ಪಂಥ ವ್ಯಕ್ತಿಗಳು ಅಲ್ಲ ರೀ. ನೋಡ್ರಿ, ಈಗಿದ್ದಂಥ ವಾತಾವರಣದಲ್ಲಿ ಅವರು ಫೋರೆನ್ಸಿಕ್ ಟೆಸ್ಟ್ ಮಾಡಿಸ್ಕೊಳ್ಳಿ, ಯಾರಿಂದ ಗುಂಡ ಹಾರಿಸಿದಾರೆ ಅಂತೇಳಿ ಗೊತ್ತಾಗುತ್ತೆ. ತನಿಖೆ ಆದಂಥ ಟೈಮಲ್ಲಿ ಯಾರ ಮೇಲೆ ಕ್ರಮ ತಗೊಂಡು. ಸರ್, ನಿಮ್ಮ ಬೆಂಬಲಿಗರು ಕೂಡ ಫೈರಿಂಗ್ ಮಾಡಿದ್ದಾರೆ, ಹಾಗಾಗಿ ಒಬ್ಬ ವ್ಯಕ್ತಿ ಸಾವಾಗಿದ್ದಾನೆ ಶಾಸಕರು ಹೇಳ್ತಾ ಇದ್ದಾರೆ. ನೋಡ್ರಿ ನಾನು ಹೇಳೋದಿಷ್ಟೇ, ಅವ್ರ ಪಾರ್ಟಿಗೆ ಅವ್ರು ಸತ್ಯವಂತರು, ನಮ್ಮ ಪಾರ್ಟಿಗೆ ನಾವು ಸತ್ಯವಂತರು. ಕಾನೂನು ಯಾರು ಪರವಾಗಿ ಮಾಡಲ್ರಿ. ಇವತ್ತು ಸತ್ತಂತವರು ಏನನ್ನ ಅಕಸ್ಮಾತ್ ಇನ್ನು ನನಗೆ ಗೊತ್ತಿಲ್ಲ ರೀ, ಸತ್ತಿರೋದು ಕೂಡ ಗೊತ್ತಿಲ್ಲ. ಅಕಸ್ಮಿತವಾಗಿ ಸತ್ತಾರಂತೇಳಿ ಅಫಿಷಿಯಲ್ ವರದಿ ಕೂಡ ಇಲ್ಲಿ ತನಕ ಆಗಲಿಲ್ಲ. ಅಕಸ್ಮಿತವಾಗಿ ಏನನ್ನ ಗೊತ್ತಾದ್ರೆ ಕೂಡ ತನಿಖೆ ಆಗಲಿ. ನೋಡ್ರಿ, ಈ ತನಿಖೆ ಫೋರೆನ್ಸಿ ಇದೆ. ಈಗಿನ ಟೆಕ್ನಾಲಜಿಯಲ್ಲಿ ಫೋರೆನ್ಸಿಕ್ ಟೆಸ್ಟ್ ಮೂಲಕ ಒಂದು ಸೆಕೆಂಡಲ್ಲಿ ಕಂಡುಹಿಡಿಬೋದು. ಯಾರಿಂದನೇ ಆಗಿರಲಿ. ನೋಡ್ರಿ, ನನಗೆ ಗೊತ್ತಿರೋಂಥ ಪ್ರಕಾರ ನನ್ನ ಹತ್ರ ಖಾಸಗಿ ಗನ್ಮ್ಯಾನ್ಗಳು ಯಾರಿಲ್ಲ. ನಮ್ಮ ಹತ್ರ ಇರೋದು ಯಾರಿದ್ದಾರೆ, ಸರ್ಕಾರಿ ಗನ್ಮ್ಯಾನ್ಗಳು 2 ಇದ್ದಾರೆ ರೀ. ಇವರು ಜನಾರ್ದನ್ ರೆಡ್ಡಿ ಹತ್ರ 4 ಮಂದಿ ಇದ್ದಾರೆ ರೀ. ಅವರು ಬಿಟ್ಟರೆ ಬೇರೆಯವ್ರು ಯಾರು ಫೈರ್ ಮಾಡೋಕ್ಕೆ ಸಾಧ್ಯ ಅಲ್ರಿ. ಬೇಕಾದ್ರೆ ಎಲ್ಲ ಸರ್ಕಾರಿ ಗುಂಡುಗಳು ಎಷ್ಟಿದಾವ, ಎಷ್ಟು ಕೊಟ್ಟಿದ್ರು ಬುಲೆಟು, ನಂಬರು, ಆ ರಿವಾಲ್ವರಿಂದ ಯಾರವರಿದೆ ಎಲ್ಲ ಕೂಡ ಸುದ್ದಿ ಆಗ್ತತ್ರಿ. ಯಾವ್ದು ಕೂಡ ಮುಚ್ಚಿಡೋಕ್ಕಾಗಲ್ಲ. ಈಗ ಯಾವ ಕೂಡ ಮುಚ್ಚಿಡೋಕ್ಕಾದ್ರೆ ನಾನು ಫೂಲ್ ಅಂತಾರೆ. ಮುಚ್ಚಿಡಕ್ಕೆ ಅವ್ರು ಹೇಳ್ತಾ ಇದ್ದಾರಂತ್ರಿ, ಇಲ್ಲ ರೀ ನಮ್ಮ ಕಡೆಯಿಂದ ಗುಂಡಾರ್ಸಿರೋಕೊಂಡ ಸತ್ತೋಗಿದಾರ ಅಂತೇಳಿ, ನಮ್ಮ ಕಾರ್ಯಕರ್ತನ ಸಾವಾಗಿದೆ ಅಂತೇಳಿ. ನೋಡ್ರಿ, ನಾವು ಸಾವು ಬಯಸಿದಂಥವ್ರಲ್ಲ. ನಾವು ಇದನ್ನ ಇಷ್ಟು ದೊಡ್ಡ ಮಟ್ಟಿಗೆ ಹೋಗ್ತದಂತ ಅಂದ್ಕೊಂಡಿದ್ದಂಥವ್ರಲ್ಲ. ಈಗಿರೋಂಥ ಪರಿಸ್ಥಿತಿಯಲ್ಲಿ ಅವ್ರು ಶಾಸಕರು ಹೇಳ್ತಾ ಇದ್ರಂತೆ, ಇಲ್ಲ ಅವ್ರ ಮನೆ ಸುಡ್ತಾ ಇದ್ದೇವೆ ಅಂತ. ಅವ್ರು ಕಲ್ಚರ್ ನೋಡಿಸ್ತೆ. ನಮ್ಮ ಕಡೆಯಿಂದ ತಪ್ಪಾಗಿದ್ರಿಗಿನ ಬೇಕಾದ್ರೆ ಪೊಲೀಸರು ಇದ್ದಾರೆ, ಫೋರೆನ್ಸಿಕ್ ಇದೆ, ಕಂಡಿಡ್ಲಿ. ನಾವೇನು ಬೇಡ ಅನ್ನೋಕೆ ಹೋಗಲ್ಲ. ಸರ್ಕಾರ ಕೊಟ್ಟಂಥ ಇದು ಗನ್ಮ್ಯಾನ್ಗಳಿದ್ರ, ಅವ್ರ ಕಡೆ ಕೊಟ್ಟಂಥ ಗುಂಡುಗಳು ಲೆಕ್ಕ ಇರ್ತಾವ, ರಿವಾಲ್ವರ್ ಲೆಕ್ಕ ಇರ್ತಾವ, ಯಾವ ಕಡೆಯಿಂದ ಫೈರ್ ಆಗಿದೆ ಗೊತ್ತಿರ್ತಾರೆ. ಅವ್ರಿಗೆ ಏನನ್ನ ಇವತ್ತು ಯಾರು ಸತ್ತಾರ, ಅವ್ರಿಗೇನ ಬಾಡಿಯಲ್ಲಿ ಹೋದಂಥ ಬುಲೆಟಿನ ಅದು ಎಲ್ಲ ಕೂಡ ಇದ್ದೇ ಇರ್ತಾವ್ರಿ. ಹಂಗಾಗಿ ಇವತ್ತು ಯಾರು ಮುಚ್ಚಿಡೋಕ್ಕಾಗಲ್ರಿ. ಯಾರು ದಡ್ರಲ್ಲ. ನೀವು
ನನ್ನ ಆಕಸ್ಮಿಕವಾಗಿ ಕಾನೂನು ಕೈ ತಗೋಬೇಕಂದ್ರೆ ಕಾನೂನನ್ನು ನಮ್ಮ ಸಂವಿಧಾನ ಕೊಟ್ಟಿರೋದು ನಮ್ಮ ಹಕ್ಕು, ನಮ್ಮನ್ನು ಯಾವ ರೀತಿಯಲ್ಲಿ ಕಾಪಾಡಬೇಕನ್ನಂತ ನಮ್ಮ ಸಂವಿಧಾನ ಕೊಟ್ಟಿದೆ, ಆ ರೀತಿ ನಮ್ಮನ್ನು ಸಂವಿಧಾನ ಕಾಪಾಡ್ತದೆ. ಸರ್, ಈಗ 2.5 ವರ್ಷದಿಂದ ಸೈಲೆಂಟ್ ಇದ್ದಂತ ಬಳ್ಳಾರಿ ಈಗ ಏಕೈಕ ಈ ತರನಾಗಿ ಫಿಲ್ಮಿ ಸ್ಟೈಲ್ ಅಲ್ಲಿ ನಡೀತಾ ಇದೆ. ಈಗ ಏನ್ ಮೂಲ ಕಾರಣ ಏನು ಸರ್? ಅಲ್ರಿ ಎಲೆಕ್ಷನ್ ಕೂಡ ನೋಡ್ರಿ ನಾನು ಮುಂಚೆಯಿಂದ ಕೂಡ ಹೇಳ್ಕೊಂತ ಬಂದಿದ್ದೀನಿ. ಅವ್ರ ಮನಸ್ಥಿತಿಯನ್ನು ಅದನ್ನು ಗುರುತಿಸ್ತದ್ರಿ. ಇವಾಗ ಮನಸ್ಥಿತಿ ಚಲೋ ಇದ್ರೆ ಎಲ್ಲ ಕೂಡ ಚಲೋ ಆಗ್ತದೆ. ಈ ಮನಸ್ಥಿತಿ ಚಲೋ ಇಲ್ಲದ್ರಿಗೆ ಎಲ್ಲ ಕೂಡ ಗಲಾಟೆಗಳು ಆಗ್ತಾವ್ರಿ. ಅವ್ರು ನೋಡ್ರಿ ಇಲ್ಲೆಲ್ಲ ಊರೆಲ್ಲ ಕೂಡ ಎಲ್ಲ ಕಡೆ ಕೂಡ ಸಿಂಗಾರ ಮಾಡಿದ್ದಾರೆ, ಎಲ್ಲ ಕಡೆ ಕೂಡ ಮಾಡ್ಕೊಂಡಿದ್ದಾರೆ. ನಾವು ಯಾರು ಕೂಡ ವಿರೋಧಿ ಅಲ್ಲ ರೀ. ಅವ್ರು ಬೇಕಂದೇಳಿ ಜಗಳ ಮಾಡ್ಕೋಬೇಕಂದೇಳಿ ಅವರು ಮನೆ ಹತ್ರ ಬಂದು ಈ ರೀತಿ ಅವ್ರು ಜನಾರ್ದನ್ ರೆಡ್ಡಿ ಮನೆ ಹಾದಿಗೆ ಹೋಗೋಂಥ ಟೈಮ್ ನಾನು ಕಟ್ಟಲೇಬೇಕು ಅಂದೇಳಿ ಅವ್ರಿಗೆ ಕುರ್ಚಿ ಹಾಕೊಂಡು ಕೂಡ್ತಾರೆ ಅಂದ್ರೆ ಇದು ಯಾರಿಗೆ ಉದ್ದೇಶಪೂರ್ವಕ ಮಾಡಿದಾರೆ ಸರ್? ಉದ್ದೇಶಪೂರ್ವಕ ಏನಕ್ಕೆ ಅವ್ರ ಮನಸ್ಥಿತಿ ಹೆಂಗಿರಿದೆ ಅಂತ ಹೇಳ್ತೀನಿ ರೀ. ಹಂಗೆ ನಾನೇನು ಹೇಳ್ತೀನಿ ನೋಡ್ರಿ, ಇವತ್ತು ಯಾರು ಕೂಡ ಎಲ್ಲರೂ ಕೂಡ ದೊಡ್ಡವ್ರಿ. ಈಗ ಸುಮ್ಮನೆ ಈ ರೀತಿ ಬಂದು ಶುಲ್ಕ ಕಾರಣದಿಂದ ಇಲ್ಲಿ ಬಂದು ಬ್ಯಾನರ್ ಕಟ್ಟೋದು, ಜಗಳ ಮಾಡ್ಕೊಳೋದು. ನಾವು ಕೂಡ ಭಾರತೀಯ ಜನತಾ ಪಾರ್ಟಿ, ನಾವು ಕೂಡ 30 ವರ್ಷಗಳ ಕಾಲ ರಾಜಕಾರಣ ಮಾಡಿವ್ರಿ. ನಾವೇನು ಸಣ್ಣ ಹುಡುಗರೇನಲ್ಲ ಕಾನೂನು ಕೈ ತಗೋಬೇಕನ್ನಂತ. ನಾವೇನಪ್ಪ ಇವತ್ತಿನ MLA ಆಗಿವ ಅನ್ನೋರಲ್ಲ. ಅಂದ್ರೆ ಪರಿಸ್ಥಿತಿ ಏನಂದ್ರೆ ಈಗ ಕಾನೂನನ್ನು ಯಾರು ಕೈಗೆ ತಗೋಬಾರ್ದು. ಸರ್, ಈಗ ರೋಡ್ ನೋಡಿದ್ರೆ ಒಂದ್ ಕಡೆ ಈಗ ಕಟ್ಟಿಗೆಗಳು ಬಿದ್ದಿದ್ದಾವೆ, ಕಲ್ಲುಗಳು ಬಿದ್ದಿದ್ದಾವೆ, ಗಾಜುಗಳು ಬಿದ್ದಿದ್ದಾವೆ. ಈ ತರನಾದಂಥ ಪರಿಸ್ಥಿತಿ ಯಾವಾಗೂ ಕೂಡ ಆಗಿರ್ಲಿಲ್ಲ. ಈಗ ಏಕೈಕಿ ಆಗ್ತಾ ಇದೆ. ಸರಿ, ನೋಡ್ರಿ ಅವರು ಸರ್ಕಾರ ಐತ್ರಿ, ಅವರು MLA ಇದಾರ್ರಿ. ಇವರು ಜನಾರ್ದನ್ ರೆಡ್ಡಿ ಅವ್ರು ಗಂಗಾವತಿ MLA ರೀ. ನಾವು ಯಾರು ಕೂಡ ಸೋಮಶೇಖರ್ ರೆಡ್ಡಿಯವರು, ನಾವು ಶಾಂತಕ್ನವರು, ದಿವಾಕರು ಯಾರು ಕೂಡ ನಾವು ಯಾರು ಇವತ್ತು ರಾಜಕಾರಣದಲ್ಲಿ ಇಲ್ಲ ರೀ. ಇವತ್ತು ನೋಡಿ ಜಗಳ ಮಾಡಿರೋಂಥದ್ದು ಅವರು ನಮ್ಮನೆ ಹತ್ರ ಬಂದು ಜಗಳ ಮಾಡಿದ್ದಾರೆ. ಜನಾರ್ದನ್ ರೆಡ್ಡಿ ಮನೆ ಹತ್ರ ಬಂದು ಜಗಳ ಮಾಡ್ಯಾರಾಗಲಿ ಆಕಸ್ಮಿಕವಾಗಿ ಅವ್ರು ಈಗಿನ ಕಾಲದಲ್ಲಿ ಸತ್ಯವನ್ನು ಮುಚ್ಚಿಡಕ್ಕಾಗಲ್ರಿ. ಸರ್, ನೀವೇನಾದ್ರೂ ಕೇಸ್ ಮಾಡ್ತೀರಾ ಸರ್ ಈ ವಿಚಾರವಾಗಿ? ಅಲ್ಲ ನೋಡನ್ರಿ, ಆಲ್ರೆಡಿ ನಮ್ಮ ಹುಡುಗರೆಲ್ಲರೂ ಕೂಡ ಏನು ಕಲ್ಲು ತೂರಾಟ ಏನು ಪೆಟ್ಟಿದಾವೋ ಆ ಕಡೆ ಬೆಳಗ್ಗೆ ಕೂಡ ನಾನು 10:10ವರೆಗೆಲ್ಲ ಪ್ರೆಸ್ ಮೀಟ್ ಮಾಡ್ತೀನಿ. ಆ ಟೈಮಲ್ಲಿ ಎಲ್ಲ ವಿವರಗಳು ನಾನು ತಿಳಿಸ್ತೀನಿ. ಈಗಿದ್ದಂಥ ಪರಿಸ್ಥಿತಿಯಲ್ಲಿ ನಮ್ಮ ಹುಡುಗರು 4-5 ಮಂದಿ ಅಡ್ಮಿಟ್ ಆಗ್ಯಾರ್ರಿ. ಪೊಲೀಸ್ ಡಮ ಅಂದಾಡ್ತಿ ನಾವು ಯಾವತ್ತು ನೋಡಿಲ್ರಿ. ಫೈರಿಂಗ್ ಅಂದ್ರೆ ನಮ್ಗೆ ಯಾವತ್ತು ನೋಡಿದಂತಾರಲ್ಲ. ನಾವೇನೋ ಹೋರಾಟಗಳು ಮಾಡ್ಕೊಂಡು ಬಂದಿರಿ. ಡಮ ಅಂತ ಬೀಳ್ತಿದ್ರೆ ಇಲ್ಲಿ ಮನೆಯಲ್ಲಿ ಜನಾರ್ದನ್ ರೆಡ್ಡಿ ಇದಾರೆ ಅಂತೇಳಿ ನಾನು ಒಳಗಡೆ ಹೋದೆ. ಇಷ್ಟು ದೊಡ್ಡ ಪ್ಲಾಸ್ಟಿಕ್ ಇದ್ರಿ. ಅದೇನಂತ ಹೇಳಿದ್ರೆ ನಮ್ಮ ಗನ್ಮೇನ್ ಹೇಳಿದ್ರಿ, ಇದು ಈ ಗುಂಡು ಏನಿದೆ ಪೊಲೀಸರು ಆರಿಸಿದಂಥ ಗುಂಡು ಅಂತ ಹೇಳಿದ್ರಿ. ಆ ಪ್ಲಾಸ್ಟಿಕ್ ಡಬ್ಬಿಕ್ಕಿತ್ತಂತದ್ರಿ. ಹೆಂಗಂತ ಹೇಳಿದ್ರೆ ಅದೇನಂತಾರ್ರಿ, ನೀರು ಬಿಡ್ತಾರೆ ನೋಡ್ರಿ, ನೀರ್ದು ಮುಚ್ಚಳ ಆಗಿರ್ತದೆ, ಮುಚ್ಚಳ ಇದ್ದಂಗೆ ಇತ್ತು ರೀ. ಆ ಡಬ್ಬಿಗೆ ಬಂದು ದಪ್ಪಂದ್ ಬಿತ್ತರಿ. ಏನ್ರಿ ಅಂದ್ರೆ ಡಬ್ಬನ್ನ ಆರಿಸಿದ್ರು. ಯಾರು ಆರಿಸಿ ಈ ಎರಡೂ ಕಡೆ ಪರಿಸ್ಥಿತಿಗಳ ನಿಯಂತ್ರಣ ಬರಲಿಲ್ಲ. ಹಾಗಾಗಿ ಪೊಲೀಸರು ಡಿಯರ್ ಗ್ಯಾಸ್ ಆರಿಸೋದು ಮತ್ತೆ ಏರ್ ಫೈರಿಂಗ್ ಮಾಡೋದು ಎಲ್ಲ ಮಾಡಿದ್ರು. ಈ ತರಹದ ಘಟನೆಗಳು ನಡಿಬಾರ್ದಿತ್ತು ನೋಡ್ರಿ. ನಾವು ಯಾರು ಕೂಡ ನೋಡ್ರಿ, ನಾವು ಯಾವತ್ತು ಕೂಡ ಶಾಂತಿ ಕಾಪಾಡಂತ ಮಂದಿರಿ. ಶಾಂತಿ ಬಿಟ್ಟು ನಾವು ಯಾವತ್ತು ಕೂಡ ನಾವು ಹಿಂಸೆ ಮಾಡ್ಬೇಕಂತೇಳಿ ಬಯಸಿದಂಥವ್ರಲ್ಲಿ ಯಾವತ್ತು ಕೂಡ ಅಹಿಂಸೆ ಮಾರ್ಗದಲ್ಲಿ ರಾಜಕಾರಣಕ್ಕೆ ಬಂದಂಥವ್ರಿ. ಈಗಿದ್ದಂಥ ಪರಿಸ್ಥಿತಿಯಲ್ಲಿ ನಾವು ಯಾವತ್ತು ಕೂಡ ನನ್ನ ಜೀವನದಲ್ಲಿ ಈ ರೀತಿ ಫೈರಿಂಗ್ ಆದಂಥ ಘಟನೆ ನೋಡಿದಿಲ್ಲ. ಯಾವಾಗ ನಾನು ಹುಡುಗಿದ್ದಂಥ ಟೈಮಲ್ಲಿ ನಮ್ಮ ಬಳ್ಳಾರಿಯಲ್ಲಿ ಒಂದು ಗೋಲಿಬಾರ್ ಆಗಿತ್ತು ರೀ. 92 ಟೋಲ್ ಬಜಾರ್ 82ದಲ್ಲಿ ಒಬ್ಬ ಹೆಣ್ಮಗಳು ಪೊಲೀಸ್ ಸ್ಟೇಷನ್ದಲ್ಲಿ ಡೆತ್ ಆಗಿದೆ ಅಂತೇಳಿ ಅವತ್ತು ಗೋಲಿಬಾರ್ ನೋಡಿದ್ದು ಬಿಟ್ಟು ಇವತ್ತು ಯಾವತ್ತುಗಳು ಗೋಲಿಬಾರ್ ನೋಡಿದ್ದು. ಮೊದಲನೇ ಬಾರಿ ನನ್ನ ಕಣ್ಣೆದುರುಗಡೆ ಗುಂಡುಗಳೆಲ್ಲ ಆರ್ತಿದ್ರು, ಶಬ್ದಗಳು ಬರ್ತಿದ್ವು. ನಾವು ಕೂಡ ಎದುರ್ಕೊಂಡು ಕುಂತಿದ್ರು. ಯಾಕಂದ್ರೆ ಅವ್ರು ಅಧಿಕಾರದಲ್ಲಿದ್ದಂಥವ್ರು ಏನು ಬೇಕಾ ಮಾಡ್ತಾರ. ಹಂಗಾಗಿ ನಾವು ಯಾವತ್ತು ಕೂಡ ಕಾನೂನನ್ನು ಕೈ ತಗೊಂಡಂಥ ವ್ಯಕ್ತಿ ಅಲ್ಲ ರೀ. ಕಾನೂನು ಪ್ರಕಾರ ಕೆಲಸ ಮಾಡೋಂಥ ಕಾನೂನಿಗೆ ಗೌರವ ಕೊಡ್ತೀವಿ, ಸಂವಿಧಾನಕ್ಕೆ ಗೌರವ ಕೊಡ್ತೀವಿ. ಸರಿ, ಕೊನೆಯದಾಗಿ ಬಳ್ಳಾರಿಯಲ್ಲಿ ಸಾಕಷ್ಟು ಈ ಒಂದು ಘಟನೆಯಿಂದ ಭಯದ ವಾತಾವರಣ ಶುರುವಾಗಿದೆ. ಬಳ್ಳಾರಿ ಜನರಿಗೆ ಏನು ಹೇಳ್ತೀರಿ? ಅಲ್ಲಿ ಬಳ್ಳಾರಿ ಜಿಲ್ಲೆಯ ಜನರಿಗೆ, ಬಳ್ಳಾರಿ ನಗರ ಜನರಿಗೆ ಯಾವತ್ತೂ ಕೂಡ ಶಾಂತಿಯನ್ನು ಕಾಪಾಡ್ಕೊಂಡು ಬಂದಂಥ ಜನ, ಯಾವತ್ತೂ ಕೂಡ ಶಾಂತಿಗೆ ಎಲ್ಲ ರೀತಿಯಲ್ಲಿ ಸಹಕಾರ ಮಾಡಿದಂಥ ಜನ, ಸಪೋರ್ಟ್ ಮಾಡಿದಂಥ ಜನ. ಈ ರೀತಿ ಫಿಲ್ಮಿ ಸ್ಟೈಲ್ಗಳಲ್ಲಿ ರಾಜಕಾರಣ ಮಾಡಬೇಕಂದ್ರೆ ಅದು ಭಾಳ ದಿನ ಉಳಿಯಲ್ರಿ. ಯಾಕಂದರೆ ಇವತ್ತು ಎಲ್ಲ ಕೂಡ ಸಿನಿಮಾಗಳು ನೋಡಿ ಏನಾಗ್ಬಿಟ್ಟೈತೆ, ಇವತ್ತೇ MLAಗಳು ಆದಂಥವ್ರು, ಇವತ್ತೇ ನಾನು ಗೆದ್ದಂಥವ್ರು ಅಂತೇಳಿ ಸಿನಿಮಾ ಸ್ಟೈಲಲ್ಲಿ ರಾಜಕಾರಣ ಮಾಡೋಕ್ಕೆ ಹೋಗ್ತಾರೆ ರೀ. ಅದು ಯಾವತ್ತೂ ಕೂಡ ನಾವು ನೋಡೋಕೆ ಆಗಲ್ರಿ. ಅಂಥ ಪರಿಸ್ಥಿತಿಯಲ್ಲಿ ಜನರು ಅವರಿಗೆ ತಕ್ಕ ಉತ್ತರವನ್ನು ಕೊಡೋಂಥ ಕೆಲಸ ಮಾಡ್ತಾರೆ. ತನಿಖೆ ಮಾಡಿದಂಥ ಟೈಮಲ್ಲಿ ಯಾರು ತಪ್ಪಿದಿರ್ತಾರೋ ಅದು ಕಾನೂನು ಏನು ಕ್ರಮ ತಗೊಳ್ರಿ. ಇದಿಷ್ಟು ಮಾಜಿ ಸಚಿವ ರಾಮ್ಲು ಅವರು ಮಾತಾಗಿರುವಂಥದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಹಳ್ಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ.